ನೀವು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಕಷ್ಟಪಟ್ಟು ದೇವರ ದರ್ಶನಕ್ಕೆ ಹೋಗ್ತೀರಾ. ಆದರೆ ಗರ್ಭಗುಡಿಯಲ್ಲಿ ಹೋದಾಗ ಅಲ್ಲಿ ಸಾಕ್ಷಾತ್ ದೇವರೇ ಇಲ್ಲ ಅಂದರೆ ನಿಮಗೆ ಹೇಗಾಗಬಹುದು? ಸದ್ಯ ಇದು ಕಾಶ್ಮೀರದ ಹಿಮ ಪರ್ವತಗಳಲ್ಲಿ ನಡೀತಾ ಇರುವಂಥ ಆಘಾತಕಾರಿ ಸತ್ಯ. ಗರ್ಭಗುಡಿಯಲ್ಲಿದ್ದ ಆ ಭಗವಂತ ಕಣ್ಮರೆಯಾಗುತ್ತಿದ್ದಾನೆ. ಭಾರತದ ಅತಿ ಪವಿತ್ರ ಯಾತ್ರೆಗಳಲ್ಲಿ ಒಂದಾದ ಅಮರನಾಥಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಶಿವನ ಆಶೀರ್ವಾದ ಪಡೆಯಲು ಹೋಗ್ತಾರೆ. ಆದರೆ ಈ ವರ್ಷ ದರ್ಶನಕ್ಕೆ ಬಂದ ಭಕ್ತರಿಗೆ ಕಾದಿದ್ದು ಬರೀ ಆಘಾತ, ಭಯ ಮತ್ತು ಆತಂಕ. ಪ್ರತಿ ವರ್ಷ ದರ್ಶನ ನೀಡ್ತಾ ಇದ್ದ ಭಗವಂತ ಈ ಬಾರಿ ದರ್ಶನ ನೀಡಲೇ ಇಲ್ಲ. ಇಲ್ಲಿ ಕೇವಲ ದೇವರು ಮಾತ್ರ ಮುನಿದದ್ದಲ್ಲ, ದೇವರ ಜೊತೆ ಪ್ರಕೃತಿ ಕೂಡ ಮುನಿದು ಬಿಟ್ಟಿದೆ. ಅಮರನಾಥ ಗುಹೆಯಲ್ಲಿ ಈ ಬಾರಿ ದೇವರ ದರ್ಶನ ಯಾಕಾಗುತ್ತಿಲ್ಲ? ಅಷ್ಟಕ್ಕೂ ನಮ್ಮ ಹಿಮಾಲಯ ನಮಗೆ ಏನೋ ದೊಡ್ಡ ಎಚ್ಚರಿಕೆ ಕೊಡ್ತಾ ಇದೆಯಾ? ಪ್ರಕೃತಿ ಮುನಿಸ್ಕೊಳ್ತಾ ಇದೆಯಾ? ಮನುಷ್ಯನ ದುರಾಸೆಗೆ ಕೌಂಟ್ ಡೌನ್ ಶುರುವಾಯಿತಾ? ಎಲ್ಲವನ್ನ ತೋರಿಸ್ತೀವಿ ಸ್ನೇಹಿತರೆ. ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಅಮರನಾಥ ಗುಹೆ ಅಂದರೆ ಸುಮ್ಮನೆ ಅಲ್ಲ. ಸಮುದ್ರ ಮಟ್ಟದಿಂದ ಬರೋಬ್ಬರಿ 3900 ಮೀಟರ್ ಎತ್ತರದಲ್ಲಿದೆ ಈ ಜಾಗ. ಅಲ್ಲಿಗೆ ಹೋಗೋದು ಅಂದ್ರೇನೆ ಒಂದು ಸಾಹಸ. ಆದರೂ ಪ್ರತಿ ವರ್ಷ ಲಕ್ಷಾಂತರ ಜನ ಈ ಕಠಿಣ ಪ್ರಯಾಣ ಮಾಡ್ತಾರೆ. ಕಾಶ್ಮೀರದ ಸಾವಿರಾರು ಕುಟುಂಬಗಳಿಗೆ ಇದೇ ಜೀವನಾಡಿ ಕೂಡ ಹೌದು. ಈ ವರ್ಷ ಜುಲೈ 3ನೇ ತಾರೀಕು 57 ದಿನಗಳ ಈ ಸುದೀರ್ಘ ಯಾತ್ರೆ ಶುರುವಾಯಿತು. ಯಾತ್ರೆ ಶುರುವಾದ 5 ದಿನದಲ್ಲಿ 1,13,000ಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದರು. ಆದರೆ ಗುಹೆಯ ಒಳಗೆ ಕಾಲಿಟ್ಟ ಭಕ್ತರ ಕಣ್ಣಲ್ಲಿ ನೀರು, ಎದೆ ಜಲ್ ಅನಿಸುತ್ತಿತ್ತು. ಕಾರಣ, ಅಲ್ಲಿ ಯಾವ ಹಿಮದ ಶಿವಲಿಂಗವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಹೋದ್ರೋ ಆ ಪವಿತ್ರ ಮಂಜಿನ ಶಿವಲಿಂಗ 90% ಕರಗಿ ಹೋಗಿತ್ತು. ಕೇವಲ 1 ಅಡಿ ಎತ್ತರ ಮಾತ್ರ ಉಳಿದಿತ್ತು. ಕೋಟ್ಯಂತರ ಹಿಂದೂಗಳ ಪಾಲಿಗೆ ಇದೇನೋ ಬರೀ ಮಂಜಿನ ಗಡ್ಡೆಯಲ್ಲ, ಇದು ಸಾಕ್ಷಾತ್ ಪರಶಿವನ ರೂಪ. ಆದರೆ ಆ ಶಿವನೇ ಈಗ ಕರಗಿ ನೀರಾಗ್ತಿದ್ದಾನೆ. ಯಾಕೆ? ಹಿಮಾಲಯ ಅನ್ನುವ ಆ ಜ್ವಾಲಾಮುಖಿ ಒಳಗೊಳಗೆ ಕುದಿತಾ ಇದೆಯಾ? ನಿಮಗೆಲ್ಲ ಗೊತ್ತಿರುವ ಹಾಗೆ ಅಮರನಾಥ ಶಿವಲಿಂಗವನ್ನ ಯಾರೂ ಕೆತ್ತಿದ್ದಲ್ಲ, ಮನುಷ್ಯರು ಯಂತ್ರ ಬಳಸಿ ಮಾಡಿದ್ದೂ ಅಲ್ಲ. ಗುಹೆಯ ಮೇಲಿಂದ ಬೀಳುವ ನೀರಿನ ಹನಿಗಳು ಹೆಪ್ಪುಗಟ್ಟಿ ತಿಂಗಳುಗಳ ಕಾಲ ಸೇರಿ ತಾನಾಗಿಯೇ ಒಂದು ಅದ್ಭುತ ಶಿವಲಿಂಗವಾಗಿ ರೂಪುಗೊಳ್ಳುತ್ತೆ. ಆದರೆ ಇದು ಆಗಬೇಕು ಅಂದರೆ ಆ ಗುಹೆಯ ಒಳಗೆ ವಿಪರೀತ ಚಳಿ ಇರಬೇಕು. ಆ ಸೂಕ್ಷ್ಮವಾದ ಬ್ಯಾಲೆನ್ಸ್ ತಪ್ಪಿದ ತಕ್ಷಣ ಶಿವಲಿಂಗ ಕರಗೋಕ್ ಶುರುವಾಗುತ್ತೆ. ಆದರೆ ಈ ವರ್ಷ ಏನಾಯಿತು ಗೊತ್ತಾ? ವಾತಾವರಣ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿತ್ತು. ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾಶ್ಮೀರದಲ್ಲಿ ಹಿಂದೆಂದೂ ಕಾಣದಂತಹ ಬಿರು ಬಿಸಿಲು, ಅತಿ ಹೆಚ್ಚು ಉಷ್ಣಾಂಶ ದಾಖಲಾಯಿತು. ಅಷ್ಟೇ ಅಲ್ಲ, ಕಳೆದ ಚಳಿಗಾಲದಲ್ಲಿ ಹಿಮಪಾತ ಕೂಡ ತುಂಬ ಕಡಿಮೆ ಆಗಿತ್ತು. ಹಿಮ ಕಡಿಮೆ ಅಂದರೆ ನ್ಯಾಚುರಲ್ ಕೂಲಿಂಗ್ ಕೂಡ ಕಡಿಮೆ. ಚಳಿ ಇಲ್ಲದೆ ಮಂಜುಗಡ್ಡೆ ಉಳಿಯೋದಾದ್ರೂ ಹೇಗೆ? ಯಾತ್ರೆ ಸರಿಯಾಗಿ ಶುರುವಾಗಿ ಜನ ಸೇರುವ ಹೊತ್ತಿಗೆ ಶಿವಲಿಂಗ ಕರಗಿ ನೀರಾಗಿ ಹೋಗಿತ್ತು. ಇದು ಬರೀ ಈ ವರ್ಷದ ಕಥೆಯಲ್ಲ. 2024ರಲ್ಲೂ ಭೀಕರ ಬಿಸಿಗಾಳಿಯಿಂದ ಶಿವಲಿಂಗ ಬೇಗ ಕರಗಿತ್ತು. ವಿಜ್ಞಾನಿಗಳು ಹೇಳ್ತಿರೋದೇನು ಗೊತ್ತಾ? ಇದು ಸುಮ್ಮನೆ ಆಗ್ತಿರೋದಲ್ಲ, ಇದು ಹಿಮಾಲಯ ನಮಗೆ ಕೊಡ್ತಿರುವ ಡೇಂಜರ್ ಸಿಗ್ನಲ್. ಮುಂಚೆ ಎಲ್ಲ ಶಿವಲಿಂಗ ಕರಗಬೇಕು ಅಂದರೆ 1 ತಿಂಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ತಾ ಇತ್ತು. ಆದರೆ ಈಗ ಕೇವಲ 15 ದಿನದೊಳಗೆ, ಅಂದರೆ ಅರ್ಧಕ್ಕಿಂತ ಕಡಿಮೆ ಸಮಯದಲ್ಲಿ ಶಿವಲಿಂಗ ಕಣ್ಮರೆಯಾಗಿದೆ. ಇದಕ್ಕೆ ಅಸಲಿ ಕಾರಣ ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ಬದಲಾವಣೆ. ನೀವು ಅಂದ್ಕೊಳ್ಬಹುದು ಹಿಮಾಲಯ ಅಂದರೆ ಫುಲ್ ಕೂಲ್ ಆಗಿರುವ ಜಾಗ, ಅಲ್ಲೇನಾಗುತ್ತೆ ಅಂತ. ಆದರೆ ಆತಂಕಕಾರಿ ಸತ್ಯ ಏನಂದರೆ ಇಡೀ ಪ್ರಪಂಚದ ಬೇರೆಲ್ಲ ಜಾಗಗಳಿಗಿಂತ ಹಿಮಾಲಯದಲ್ಲಿ ಉಷ್ಣಾಂಶ ಅತಿ ವೇಗವಾಗಿ ಹೆಚ್ಚಾಗ್ತಿದೆ. ಇದನ್ನು ವಿಜ್ಞಾನಿಗಳು ಎಲಿವೇಶನ್ ಡಿಪೆಂಡೆಂಟ್ ವಾರ್ಮಿಂಗ್ ಅಂತ ಕರೀತಾರೆ. ಅಂದರೆ ಎಷ್ಟು ಎತ್ತರಕ್ಕೆ ಹೋಗ್ತೀವೋ ಅಷ್ಟು ವೇಗವಾಗಿ ಭೂಮಿ ಬಿಸಿಯಾಗ್ತಿದೆ. ಇನ್ನೊಂದು ಭಯಾನಕ ವಿಚಾರ ಅಂದರೆ ಗರ್ಭಗುಹೆಯ ಒಳಗಿನ ನಿಖರವಾದ ವಾತಾವರಣ ಹೇಗಿದೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ವಿಜ್ಞಾನಿಗಳ ಹತ್ರ ಕಂಟಿನ್ಯೂಯಸ್ ಡೇಟಾ ಕೂಡ ಇಲ್ಲ. ಅವರು ಈಗಲೂ ಶ್ರೀನಗರ, ಪೇಲ್ಗಾಮ್, ಅನಂತ್ನಾಗ್ನಂತಹ ಜಾಗಗಳ ಡೇಟಾ ಇಟ್ಕೊಂಡು ಲೆಕ್ಕ ಹಾಕ್ತಿದ್ದಾರೆ. ಸೊ ಒಳಗಡೆ ಅಸಲಿಗೇನಾಗ್ತಿದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಈಗ ಪಕ್ಕಾ ಅನಾಲಿಸಿಸ್ ಮಾಡೋಣ. ಬರೀ ಪ್ರಕೃತಿಯನ್ನೇ ದೂರಿ ಪ್ರಯೋಜನ ಇಲ್ಲ. ಇದಕ್ಕೆ ಮನುಷ್ಯರಾದ ನಾವೇ, ನಮ್ಮ ದುರಾಸೆಯೇ ಮುಖ್ಯ ಕಾರಣ. ಹೌದು ಸ್ನೇಹಿತರೆ, ದಿನಕ್ಕೆ ಸಾವಿರಾರು ಜನ ಭಕ್ತರು ಗುಹೆಯ ಒಳಗೋಗ್ತಾರೆ. ಪ್ರತಿಯೊಬ್ಬ ಮನುಷ್ಯನ ದೇಹದಿಂದಲೂ ಶಾಖ ಹೊರಬರುತ್ತೆ. ಅಲ್ಲಿರುವ ಸಾವಿರಾರು ಜನರ ಬಾಡಿ ಹೀಟ್ ಮತ್ತು ಅದರಿಂದ ಹೆಚ್ಚಾಗ್ತಿರುವ ಹ್ಯುಮಿಡಿಟಿಯಿಂದಾಗಿ ಶಿವಲಿಂಗ ಕರಗುವ ವೇಗ ಡಬಲ್ ಆಗ್ತಿದೆ.
ಇನ್ನು ಗುಹೆಯ ಹೊರಗಡೆ ನೋಡಿದ್ರೆ ವಿಪರೀತ ವಾಹನಗಳು, ಹೊಸ ಹೊಸ ಕಟ್ಟಡಗಳು, ಪವರ್ ಪ್ರಾಜೆಕ್ಟ್ಗಳು, ಅಭಿವೃದ್ಧಿ ಅನ್ನುವ ಹೆಸರಿನಲ್ಲಿ ಈ ಸೆನ್ಸಿಟಿವ್ ಆದ ಪರ್ವತ ಪ್ರದೇಶದ ಮೇಲೆ ನಾವು ವಿಪರೀತ ಒತ್ತಡ ಹಾಕ್ತಾ ಇದ್ದೀವಿ. ಪರಿಣಾಮ ಈಸ್ಟ್ನಿಂದ ವೆಸ್ಟ್ನವರೆಗೂ ಇಡೀ ಹಿಮಾಲಯನ್ ರೇಂಜ್ ಅಪಾಯದಲ್ಲಿದೆ. ಮಂಜಿನ ರೇಖೆ ಮತ್ತು ಟ್ರೀ ಲೈನ್ ಎಲ್ಲವೂ ಕಂಪ್ಲೀಟ್ ಆಗಿ ಬದಲಾಗ್ತಿದೆ. ಹಾಗಾದರೆ ಮುಂದೇನು? ಇದು ಹೀಗೆ ಮುಂದುವರೆದ್ರೆ ನಮ್ಮ ಗತಿ ಏನು? ಇದನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ವಾ? ತಜ್ಞರು ಹೇಳ್ತಾರೆ, ಖಂಡಿತ ಸಾಧ್ಯ ಇದೆ. ಆದರೆ ಒಂದು ಬ್ಯಾಲೆನ್ಸ್ ಬೇಕು. ಪ್ರತಿದಿನ ಗುಹೆಗೆ ಹೋಗುವ ಭಕ್ತರ ಸಂಖ್ಯೆಯನ್ನ ಲಿಮಿಟ್ ಮಾಡಬೇಕು. ಗುಹೆಯ ಹತ್ರ ಯಂತ್ರಗಳ ಬಳಕೆಯನ್ನ ಕಂಟ್ರೋಲ್ ಮಾಡಬೇಕು. ಹಿಮಾಲಯವನ್ನ ನಾಶ ಮಾಡಿ ಅಭಿವೃದ್ಧಿ ಮಾಡಬಾರದು ಅಂತ ಎಚ್ಚರಿಸ್ತಿದ್ದಾರೆ. ನಮ್ಮ ನಂಬಿಕೆ, ನಮ್ಮ ಧರ್ಮವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಪ್ರಕೃತಿಯನ್ನ ಉಳಿಸ್ಕೊಳ್ಳೇಬೇಕು. ಕರಗುತ್ತಿರುವ ಈ ಶಿವಲಿಂಗ ಬರೀ ಧಾರ್ಮಿಕ ವಿಚಾರ ಅಲ್ಲ, ಅದೊಂದು ಭೀಕರ ಎಚ್ಚರಿಕೆ. ಹಿಮಾಲಯ ನಮ್ಮ ಕಣ್ಣೆದುರೇ ನಾಶವಾಗ್ತಿದೆ ಅನ್ನೋದಕ್ಕೆ ಇದೇ ಬಹುದೊಡ್ಡ ಉದಾಹರಣೆ. ಇದೆಲ್ಲದರ ಮಧ್ಯೆ ಇಡೀ ಅಮರನಾಥರ ಯಾತ್ರೆಯನ್ನೇ ದಿಢೀರನೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಲಕ್ಷಾಂತರ ಭಕ್ತರು ಎಷ್ಟೋ ತಿಂಗಳುಗಳಿಂದ ಕಾಯ್ತಾ ಇದ್ದ, ಕನಸು ಕಾಣ್ತಾ ಇದ್ದ ಈ ಪವಿತ್ರ ಯಾತ್ರೆಗೆ ಈಗ ಬ್ರೇಕ್ ಬಿದ್ದಿದೆ. ಜಮ್ಮು ಕಾಶ್ಮೀರದ ಗಡಿ ಭಾಗಗಳಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರತಿ ವರ್ಷ ಉಗ್ರರ ಬೆದರಿಕೆಗೆ ಈ ರೀತಿಯ ಸ್ಥಗಿತ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಮನುಷ್ಯರ ಜೀವಕ್ಕೆ ಕುತ್ತು ಬಂದಿರೋದು ಸ್ವತಃ ಪ್ರಕೃತಿಯಿಂದಲೇ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಒಂದು ಭೀಕರ ವಾರ್ನಿಂಗ್ ಇಡೀ ಆಡಳಿತ ವ್ಯವಸ್ಥೆಯನ್ನೇ ನಡುಗಿಸಿದೆ. ವಿಷಯ ಏನಂದ್ರೆ, ಜಮ್ಮು ಕಾಶ್ಮೀರದ ಪರ್ವತ ಪ್ರದೇಶಗಳಲ್ಲಿ ಹಿಂದೆಂದೂ ಕಾಣದಂತಹ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಹೀಗಾಗಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಜುಲೈ 19ರಿಂದಲೇ ಜಾರಿಗೆ ಬರುವಂತೆ ಅಮರನಾಥಕ್ಕೆ ಹೋಗುವ ಪ್ರಮುಖ 2 ಮಾರ್ಗಗಳಾದ ಪೆಹಲ್ಗಾಮ್ ಹಾಗೂ ಬಾಲ್ಟಾಲ್ ಸಂಚಾರವನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ನೀವು ಒಮ್ಮೆ ಆ ಜಾಗವನ್ನ ಕಲ್ಪನೆ ಮಾಡಿಕೊಳ್ಳಿ. ಕಣ್ಣು ಹಾಯಿಸಿದಷ್ಟು ದೂರ ಕಡಿದಾದ ಬೆಟ್ಟಗಳು, ಆ ಬೆಟ್ಟದ ತುದಿಯಲ್ಲಿ ಒಂದು ಸಣ್ಣ ಕಾಲುದಾರಿ, ಕೆಳಗೆ ನೋಡಿದ್ರೆ ಸಾವಿರಾರು ಅಡಿ ಆಳದ ಪ್ರಪಾತ. ಇಂತಹ ಜಾಗದಲ್ಲಿ ಭಾರೀ ಮಳೆಯಾದರೆ ಏನಾಗುತ್ತೆ ಗೊತ್ತಾ? ಪರ್ವತ ಪ್ರದೇಶಗಳಲ್ಲಿ ಮಳೆಯಿಂದಾಗಿ ವಿಪರೀತ ಭೂಕುಸಿತ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಮೇಲಿನಿಂದ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಉರುಳಿ ಬರೋದಕ್ಕೆ ಶುರುವಾಗುತ್ತೆ. ಕಡಿದಾದ ರಸ್ತೆಗಳಲ್ಲಿ ಸಾಗುವಾಗ ಮೇಲಿನಿಂದ ಒಂದು ಸಣ್ಣ ಕಲ್ಲು ಬಂದು ತಲೆಗೆ ಬಿದ್ದರೂ ಸಾಕು, ಮನುಷ್ಯನ ಜೀವ ಅಲ್ಲೇ ಹೋಗುತ್ತೆ. ಹೀಗಿರುವಾಗ ಲಕ್ಷಾಂತರ ಭಕ್ತರನ್ನ ಆ ಭೀಕರ ರೋಡ್ನಲ್ಲಿ ಕಳಿಸೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಭಕ್ತರ ಜೀವಕ್ಕೆ ಎದುರಾಗಬಹುದಾದ ಈ ದೊಡ್ಡ ಅಪಾಯವನ್ನ ತಪ್ಪಿಸಲು ಸರ್ಕಾರ ಈ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಕೊನೆಯದಾಗಿ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಶಿವಲಿಂಗವನ್ನ ಹೇಗೆ ಉಳಿಸೋದು ಅಂತಲ್ಲ, ಬದಲಾಗಿ ಆ ಶಿವಲಿಂಗವನ್ನೇ ಸೃಷ್ಟಿ ಮಾಡಿದ ಹಿಮಾಲಯ ಪರ್ವತವನ್ನ ಹೇಗೆ ಉಳಿಸೋದು ಅನ್ನೋದು. ಯಾಕಂದ್ರೆ ನೆನಪಿರ್ಲಿ, ಪ್ರಕೃತಿ ಯಾರಿಗೂ ಕಾಯೋದಿಲ್ಲ, ಯಾರೊಂದಿಗೂ ಕಾಂಪ್ರಮೈಸ್ ಆಗೋದಿಲ್ಲ. ಹಿಮಾಲಯ ಹೀಗೆಯೇ ಬಿಸಿ ಆಗ್ತಾ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅಮರನಾಥ ಗುಹೆಯಲ್ಲಿ ಶಿವಲಿಂಗದ ದರ್ಶನ ಆಗೋದೇ ಇಲ್ಲ. ಅವರು ಕೇವಲ ಒಂದು ಕಾಲದಲ್ಲಿ ಆ ಗುಹೆಯಲ್ಲಿ ಹಿಮದ ಶಿವಲಿಂಗ ಇತ್ತು ಅಂತ ಬರೀ ಕತೆ ಹೇಳಬೇಕಾಗುತ್ತೆ ಅಷ್ಟೇ. ಇದೊಂದು ಕಹಿ ಸತ್ಯ, ನಮ್ಮ ಕಣ್ಣ ಮುಂದಿನ ಸತ್ಯ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ನಿಸ್ತು? ಹಿಮಾಲಯ ಕೊಡ್ತಿರುವ ಈ ಎಚ್ಚರಿಕೆಯನ್ನ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ತೀವಾ ಅಥವಾ ಸುಮ್ಮನೆ ಇಗ್ನೋರ್ ಮಾಡ್ತೀವಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಕೃತಿಯ ಈ ಎಚ್ಚರಿಕೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅಂತ ನಿಮ್ಗನ್ಸಿದ್ರೆ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.